ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈಗ ನಿಮಗೆ ನಾನು SIR ಇನ್ಯುಮರೇಷನ್ ಫಾರಮ್ ಅಂದರೆ ಇದು ಇವಾಗ ಕೊಡ್ತಿದ್ರಲ್ಲ SIR ಫಾರಮ್ಮು, ಇದು ಯಾವ ರೀತಿ ತುಂಬಬೇಕು ಅಂತ ನಿಮಗೆ ನಾನು ತಿಳಿಸ್ಕೊಡ್ತೇನೆ. ಆ ಥರ ನೀವು ಫಿಲಪ್ ಮಾಡಿ. ಏನಿಲ್ಲ, ತುಂಬ ಸಿಂಪಲ್ ಇದೆ. ಈಗ ನೋಡಿ, ಈ ಫಾರಮಲ್ಲಿ ನಿಮಗೆ ನಿಮ್ಮ ವಾರ್ಡ್ಗಳಲ್ಲಿ BLO ರವರು ನಿಮಗೆ ಈ ಥರ ಫಾರಮ್ ಕೊಟ್ಟಿರ್ತಾರೆ. ಈ ಫಾರಮನ್ನು ನೀವು ಫಿಲಪ್ ಮಾಡಿ ಅವ್ರಿಗೆ ರಿಟರ್ನ್ ಕೊಡಬೇಕು. ಇದರಲ್ಲಿ 4 ಪಾರ್ಟ್ ಇದೆ ಸ್ನೇಹಿತರೆ. ಇದೊಂದು ಪಾರ್ಟು ಇದೆಯಲ್ಲ, ಇದೊಂದು ಪಾರ್ಟ್. ಇದು ಬಂದು ಪಾರ್ಟ್ 1. ಇದರಲ್ಲಿ ನಿಮ್ಮ ಹೆಸರು ಇರುತ್ತೆ, ಯಾವ ಕ್ಷೇತ್ರ ಎಲ್ಲ ಮಾಹಿತಿಲಿರುತ್ತೆ, ಮತ್ತು QR ಕೋಡ್ ಇರುತ್ತೆ, ಹಾಗೆ ನಿಮ್ಮ ಭಾವಚಿತ್ರ ಇರುತ್ತೆ. ಇದು ಬಂದು ಪಾರ್ಟ್ 1. ಇದು ಫಾರಮಲ್ಲಿ ಟೋಟಲ್ಲು 4 ಪಾರ್ಟ್ ಇದೆ. ಅದರಲ್ಲಿ ಇದು ಮೊದಲು, ಇದು ಸೆಕೆಂಡ್ ಪಾರ್ಟ್. ಇದು ಬಂದು ಥರ್ಡ್ ಪಾರ್ಟ್. ಈ ಕಾಲಮ್ ಇದೆಯಲ್ಲ, ಈ ಕಾಲಮ್ ಇಲ್ಲಿಂದ ಹಿಡಿದು ಈ ಬಾಕ್ಸ್ ಏನಿದೆ, ಇದು ಬಂದು ಸೆಕೆಂಡ್. ಈ ಬಾಕ್ಸ್ ಬಂದು ಥರ್ಡ್. ಇಲ್ಲಿ ಕೆಳಗಡೆ ಏನಿದೆ ಬಾಕ್ಸ್, ಇದು ಬಂದು 4. ಈಗ ಇದು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಇದು ಪಾರ್ಟ್ 4. ಫಾರ್ ಎಕ್ಸಾಂಪಲ್, ಈಗ 2002 ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ದರೆ ಇಲ್ಲಿ ನೀವು ಫಿಲಪ್ ಮಾಡಬೇಕು. ಇವಾಗ ನಿಮಗೆ 2002ರಲ್ಲಿ ಏನು ಹೆಸರಿರುತ್ತೆ ಅದೇ ಹೆಸರನ್ನು ಇಲ್ಲೇ ಸೇಮ್ ಅದರಲ್ಲಿ ಏನಿದೆ. ಇವಾಗ ನಿಮ್ಮ ತಂದೆ ಹೆಸರಿದ್ರೆ ತಂದೆ ಹೆಸರು, ತಾಯಿ ಹೆಸರಿದ್ರೆ ತಾಯಿ ಹೆಸರು, ಹೆಂಡತಿ ಹೆಸರಿದ್ರೆ ಗಂಡನ ಹೆಸರಿದ್ರೆ ಗಂಡನ ಹೆಸರು, ಆ ಥರ ಇಲ್ಲಿ ಫಿಲಪ್ ಮಾಡಬೇಕು. 2002ರಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರಿರೋರು ಇದು ಮಾತ್ರ ಫಿಲಪ್ ಮಾಡಬೇಕು. ಪಾರ್ಟ್ 2 ನಂತರ ನಿಮ್ಮ ಡೇಟ್ ಆಫ್ ಬರ್ತ್, ದಿನ, ತಿಂಗಳು, ವರ್ಷ, ಮತ್ತು ಆಧಾರ್ ಸಂಖ್ಯೆ, ಆಮೇಲೆ ನಿಮ್ಮ ಮೊಬೈಲ್ ಸಂಖ್ಯೆ, ಮತ್ತು ಇವಾಗ ನಿಮ್ಮ ತಂದೆಯವ್ರದ್ದು ಹೆಸರು, ನಿಮ್ಮ ತಂದೆಯವ್ರ ಹೆಸರು ಅದರ 2002 ಇದರಲ್ಲಿ ಏನಿರುತ್ತೆ ಅದು ನಿಮ್ಮ ತಂದೆಯವ್ರ ಹೆಸರು, ಇಲ್ಲ ನಿಮ್ಮ ತಾಯಿಯವ್ರ ಹೆಸರೇ ಇದ್ದರೆ ಅವ್ರ ಹೆಸರು, ಇಲ್ಲ ಗಂಡನ ಹೆಸರು ಇದ್ದರೆ ಗಂಡನ ಹೆಸರು, ಮತ್ತು ಇಲ್ಲಿ ಅವ್ರ ಗುರುತಿನ ಚೀಟಿ ಸಂಖ್ಯೆ ಇದ್ದರೆ, ತಂದೆ ಅಥವಾ ಪೋಷಕರ ಅಥವಾ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಇದ್ದರೆ, ಲಭ್ಯವಿದ್ದರೆ ಮಾತ್ರ ಬರೀಲ್ಲ ಅಂದರೆ ಏನು ಸಮಸ್ಯೆ ಇಲ್ಲ. ಮತ್ತು ತಾಯಿ ಹೆಸರು ಮತ್ತು ಅವ್ರದ್ದು ವೋಟರ್ ID ಇದ್ದರೆ ಬರೀರಿ, ಇದನ್ನೇ ಸಮಸ್ಯೆ ಇಲ್ಲ. ಮತ್ತು ಸಂಗಾತಿ ಹೆಸರು, ಅವ್ರದ್ದು ಹೆಸರು ಮತ್ತು ಅವ್ರದ್ದು ವೋಟರ್ ID ಇದ್ದರೆ ಅವ್ರದ್ದು ಸಂಖ್ಯೆ, ಅವ್ರದ್ದು. ಇಲ್ಲಿ ನಿಮ್ಮ ಸಿಗ್ನೇಚರ್, ನಿಮ್ಮ ಸಹಿಯನ್ನು ಹಾಕಿ ಒಂದು ಫಾರಮ್ನ ನೀವು BLO ಅವ್ರಿಗೆ ಕೊಡಬೇಕು. ಮತ್ತು ನಿಮ್ಮ ಭಾವಚಿತ್ರ ಹಳೇದಾಗಿದ್ದರೆ ಒಂದು ಹೊಸದು ರೀಸೆಂಟ್ ಒಂದು ಫೋಟೋ ಇದನ್ನು ಲಗತ್ತಿಸಿ ನೀವು ಅವ್ರಿಗೆ ಕೊಡಿ. ಇದು 2002 ವೋಟರ್ ಲಿಸ್ಟಲ್ಲಿ ಹೆಸರಿರೋರು ಪಾರ್ಟ್ 2 ಇಲ್ಲಿ ಮಾತ್ರ ಫಿಲಪ್ ಮಾಡಬೇಕು. ಮತ್ತು ಇಲ್ಲೇನಿಲ್ಲ, ಸಿಂಪಲ್ ನಿಮ್ಮ ಹುಟ್ಟಿದ ದಿನಾಂಕ, ಆಧಾರ್ ಸಂಖ್ಯೆ, ಮೊಬೈಲ್ ನಂಬರ್, ಮತ್ತು ನಿಮ್ಮ ತಂದೆ ತಾಯಿ ಹೆಸರು, ಮತ್ತು ಹೆಂಡತಿ ಹೆಸರು, ಸಂಗಾತಿ ಹೆಸರು. ಇದು 2002ರಲ್ಲಿ ವೋಟ್ರಲ್ಲಿ ಹೆಸರಿರೋರು ಮಾತ್ರ ಇದು ಫಿಲಪ್ ಮಾಡಬೇಕು. ಇವಾಗ ಎಕ್ಸಾಂಪಲ್ ನಂದು ತಗೊಳ್ಳಿ. ಈಗ ನಂದು 2002 ವೋಟರ್ ಲಿಸ್ಟಲ್ಲಿ ನನ್ನ ಹೆಸರಿಲ್ಲ. ಆಗ ನಾವೇನು ಮಾಡಬೇಕು, ಇವಾಗ ಇದು ನನ್ನ ಫಾರಮ್. ಈ ಫಾರಮಲ್ಲಿ ನಾನು ಇಲ್ಲಿ ನೋಡಿ
ಇಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ಸಂಬಂಧಿಯ ವಿವರಗಳು. ಈಗ ಇಲ್ಲಿ ಪಾರ್ಟ್ 3, ಇಲ್ಲಿ ಹೆಸರು ಬಂದು ನಮ್ಮ ತಂದೆ ಹೆಸರನ್ನು ಇದು ಮಾಡಬೇಕು, ಫಿಲಪ್ ಮಾಡಬೇಕು. ನಿಮ್ಮ ತಂದೆಯವ್ರ ಹೆಸರೇ, ನಿಮ್ಮ ತಂದೆಯವ್ರ ಹೆಸರು, ಇಲ್ಲಿ ಅವರ ವೋಟರ್ ಐ ಡಿ ಸಂಖ್ಯೆ, ಮತ್ತು ಅವ್ರು ನಿಮ್ಗೆ ಏನಾಗಬೇಕು, ತಂದೆ ಇದ್ದರೆ ತಂದೆ ವೋಟರ್ ಐ ಡಿ ಇದೆ, ತಂದೆ ಇಲ್ಲ ತಾಯಿಯವ್ರದ್ದು ಇಲ್ಲ ಅಜ್ಜಿ ತಾತ ಯಾರ್ದಿದ್ರು ಅವ್ರದ್ದು, ಮತ್ತು ಸಂಬಂಧ ಏನು ತಂದೆನ ತಾಯಿನ, ಜಿಲ್ಲೆ ಯಾವ ರಾಜ್ಯ, ಮತ್ತು ಯಾವ ವಿಧಾನ ಸಭಾ ಕ್ಷೇತ್ರ. ನೀವೊಂದು ಡೌಟ್ ಕೇಳಬಹುದು. ಇವಾಗ ಏನಾಗಿರುತ್ತೆ, ಕೆಲವೊಂದು ಜಿಲ್ಲೆಗಳಲ್ಲಿ ಮೊದಲು ಇವಾಗ ಎಕ್ಸಾಂಪಲ್ ಇವಾಗ ಚಿಕ್ಕಬಳ್ಳಾಪುರ ತಗೊಳ್ಳಿ. ಚಿಕ್ಕಬಳ್ಳಾಪುರ ಮೊದಲು ಅದು ಕೋಲಾರ ಡಿಸ್ಟಿಕಲ್ಲಿತ್ತು. ಈಗ ಚಿಕ್ಕಬಳ್ಳಾಪುರನೇ ಸಪ್ರೇಟ್ ಜಿಲ್ಲೆ ಆಗಿದೆ. ಅವಾಗ ಏನಿತ್ತು 2002ರಲ್ಲಿ ಅದು ತಾಲೂಕಿತ್ತು. ಅದು ಏನಿತ್ತು ಅವಾಗಿನ ವಿಧಾನಸಭಾ ಕ್ಷೇತ್ರ ಯಾವುದಿತ್ತು, ಮತ್ತು ಅದ್ರ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ, ಹೆಸರು, ಮತ್ತು ಅದರ ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ, ಅದು ಮಾತ್ರ ಎಂಟ್ರಿ ಮಾಡಬೇಕು. ಇದು ನಿಮ್ಮ ತಂದೆಯವ್ರದ್ದು. ಇಲ್ಲಿ ಇದು ನಿಮ್ಮ ಸಂಬಂಧಿಕರು, ತಂದೆ ಇರ್ಬೋದು, ತಾಯಿ ಇರ್ಬೋದು, ಇಲ್ಲ ಅಜ್ಜ ಅಜ್ಜಿ ಅವ್ರದ್ದು ಸಂಬಂಧಿಕರು. ಇಲ್ಲಿ ಯಾರು ಪಾರ್ಟ್ 3ಯಲ್ಲಿ ಯಾರು ಫಿಲಪ್ ಮಾಡಬೇಕು ಅಂದರೆ 2002ರಲ್ಲಿ ಲೀಸ್ಟಲ್ಲಿ ಯಾರ ಹೆಸರು ಇರಲ್ವೋ ಅವರು. ನೆಕ್ಸ್ಟ್ ಇದು ಪಾರ್ಟ್ 4, ಇದು ಎಲ್ಲರೂ ಕಂಪಲ್ಸರಿ ಫಿಲಪ್ ಮಾಡಲೇಬೇಕು. ಇಲ್ಲಿ ಆವಾಗ ನಿಮ್ಮ ಹುಟ್ಟಿದ ದಿನಾಂಕ, ಮತ್ತು ಆಧಾರ್ ಸಂಖ್ಯೆ ಇದ್ದರೆ ಆಧಾರ್, ಮೊಬೈಲ್ ಸಂಖ್ಯೆ, ಮತ್ತು ನಿಮ್ಮ ತಂದೆ ಹೆಸರು, ಅವರ ವೋಟರ್ ಐ ಡಿ, ಮತ್ತು ನಿಮ್ಮ ತಾಯಿ ಹೆಸರು, ಅವರ ವೋಟರ್ ಐ ಡಿ. ಈಗ ನಿಮ್ಮ ಮದುವೆ ಆಗಿದ್ದು ನಿಮ್ಮ ಹೆಂಡತಿ ಸಂಗಾತಿ ಇದ್ದರೆ ಅವ್ರ ಹೆಸರು, ಅವ್ರದ್ದೇ ವೋಟರ್ ಐ ಡಿ ಇದ್ದರೆ ಅವ್ರ ವೋಟರ್ ಐ ಡಿ, ಮತ್ತು ಇಲ್ಲಿ ಸಿಗ್ನೇಚರ್ ಸಹಿ ಮಾಡಿ ನೀವು ಅವ್ರಿಗೆ BLO ಅವ್ರಿಗೆ ಇದನ್ನು ಕೊಡಬೇಕು. ಅಷ್ಟೇ, ಸಿಂಪಲ್, ಏನಿಲ್ಲ. ಇವಾಗ ನೀವು ಅನ್ಕೋಬೋದು, ಮೊದಲು 2002ರಲ್ಲಿ ನಮ್ಮದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇತ್ತು, ಇವಾಗ ಕೆಲವರು ಕರೆಕ್ಷನ್ ಮಾಡಿಸಿರ್ತಾರೆ. ಇವಾಗ 2002ರಲ್ಲಿ ಬೇರೆ ಥರ ಇರುತ್ತೆ, ಇವಾಗ ಸ್ವಲ್ಪ ಅವಾಗ ಸ್ಪೆಲ್ಲಿಂಗ್ ರಾಂಗ್ ಇರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಕರೆಕ್ಷನ್ ಮಾಡಿ ಅಪ್ಡೇಟ್ ಮಾಡಿರ್ತಾರೆ. ಬಟ್ ಅವರು ಇವಾಗ ನಾವು ಇಲ್ಲಿ ಏನು ಫಿಲಪ್ ಮಾಡಬೇಕು ಅಂತ ಗಾಬರಿ ಆಗಬಾರ್ದು. ಸಿಂಪಲ್, 2002ರಲ್ಲಿ ಏನಿದೆ, ಯಾವ ಥರ ಸ್ಪೆಲ್ಲಿಂಗ್ ಇದ್ರೂ ಅದೇ ಯಾವ ಥರ ಹೆಸರು ಇರುತ್ತೋ ಇವಾಗ ಇಲ್ಲಿ ಆ ಥರನೇ ಇಲ್ಲಿ ಫಿಲಪ್ ಮಾಡಬೇಕು ಅಷ್ಟೇ, ಸಿಂಪಲ್. ಇಲ್ಲಿ 2002ರಲ್ಲಿ ವೋಟರ್ ಲಿಸ್ಟಲ್ಲಿ ಹೆಸರಿದ್ದರೆ ಅವರು ಪಾರ್ಟ್ 2 ಮತ್ತು ಪಾರ್ಟ್ 4 ಮಾತ್ರ ಫಿಲಪ್ ಮಾಡಬೇಕು. 2002ರಲ್ಲಿ ಲೀಸ್ಟಲ್ಲಿ ಹೆಸರು ಯಾರ್ದಿರಲ್ವೋ ಅವರು ಪಾರ್ಟ್ 3, ಪಾರ್ಟ್ 4. ಪಾರ್ಟ್ 3ಯಲ್ಲಿ ಅವರ ಸಂಬಂಧಿಕರು, ನಿಮ್ಮ ತಂದೆ ಅವ್ರದ್ದು ಲಿಸ್ಟ್ ಇದ್ದರೆ ಅವ್ರ ಹೆಸರು, ಅವ್ರದ್ದು ವೋಟರ್ ಸಂಖ್ಯೆ ಅದು ಫಿಲಪ್ ಮಾಡಬೇಕು. ನಿಮ್ಮ ತಾಯಿಯವ್ರದ್ದು ಇಲ್ಲ ಅಜ್ಜ, ನಿಮ್ಮ ಸಂಬಂಧಿಕರು ಯಾರು 2002ರಲ್ಲಿ ನಿಮ್ಮ ಸಂಬಂಧಿಕರಿಗೆ ಯಾವ್ದು ಹೆಸರು ಇರುತ್ತೋ ಅವ್ರದ್ದು ಇಲ್ಲಿ ಫಿಲಪ್ ಮಾಡಬೇಕು 3ಯಲ್ಲಿ. ಆಮೇಲೆ 4ರಲ್ಲಿ ನಿಮ್ಮ ಡೀಟೇಲ್ಸ್ ಫಿಲಪ್ ಮಾಡಬೇಕು ಅಷ್ಟೇ. ಫಿಲಪ್ ಮಾಡಿ ನಿಮ್ಮ ಸಂಬಂಧಪಟ್ಟ BLO ಅವರಿಗೆ ಇದನ್ನು ಆದಷ್ಟು ಬೇಗ ತಲುಪಿಸಿ. ಇದರ ಕೊನೆ ದಿನಾಂಕ ಬಂದು ಇದೇ ತಿಂಗಳು ಜುಲೈ 29ನೇ ತಾರೀಕು ಕೊನೆ ದಿನಾಂಕ ಆಗಿರುತ್ತೆ. ದಯವಿಟ್ಟು ಆದಷ್ಟು ಬೇಗ ಎಲ್ಲರೂ ನಿಮ್ಮ ಸಂಬಂಧಪಟ್ಟ BLO ಅವ್ರ ಹತ್ರ ಇದನ್ನು ಇಸ್ಕೊಂಡು ಫಿಲಪ್ ಮಾಡಿ ಬೇಗ ಕೊಡಿ. ಧನ್ಯವಾದಗಳು. ನಾನು ನಿಮ್ಮ ಸನಾಪಾಗೌಡ.